ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದೊಂದು ಬಹಳ ಮಹತ್ತರ ವಿಚಾರ. ಮೋದಿ ಸರ್ಕಾರದ ಮನಸ್ಥಿತಿ. ಸೊ ನಿಮಗೆ ಈ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ಗಳನ್ನು ತಾವು ಫಾಲೋ ಮಾಡ್ತಾ ಇದ್ರೆ ನೀವು ಒಂದು ಅಂಶವನ್ನು ಗಮನಿಸಿರ್ತೀರಿ ಅಂದ್ಕೊಂಡಿದ್ದೀನಿ. ಅದು FCRA ಗೆ ಸಂಬಂಧಪಟ್ಟಿದ್ದು. ಸೊ ಅದು ತಿದ್ದುಪಡಿ ವಿಧೇಯಕ ಏನಿದೆ ಅಂಗೀಕಾರ ಆಗಬೇಕಾಗಿತ್ತು, ಆಗಿಲ್ಲ. ಏನಿದು FCRA? ಈ ವಿದೇಶಿ ಹಣ ಏನಿದೆ ಅದು ಈ NGOಗಳಿಗೆ, ನಾವೇನು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಅಂತೀವಿ, NGO ಅಂತ, ಸರ್ಕಾರೇತರ ಸಂಸ್ಥೆಗಳಿಗೆ, ಸೇವಾ ಕಾರ್ಯಗಳಿಗೆ ಹಣ ಬರುತ್ತೆ ವಿದೇಶಗಳಿಂದ. ಅದನ್ನ ನಿಯಂತ್ರಣ ಮಾಡುವುದಕ್ಕೆ ಬೇರೆ ಬೇರೆ ದಾರಿಗಳ ಮೂಲಕ ಮೋದಿ ಸರ್ಕಾರ ತನ್ನ ಮನಸ್ಸ ಒಳಗಿರುವಂತಹ ಟಾರ್ಗೆಟೆಡ್ ಪಾಲಿಟಿಕ್ಸ್ ಏನಿದೆ ಅದನ್ನ ಮಾಡೋದಕ್ಕೆ ಹೊರಟಿದೆ. ಹಾಗ ನೋಡಿದ್ರೆ ವಿದೇಶಿ ದೇಣಿಗೆಗಳು ಯಾರು ಬರೀ NGOಗಳಿಗೆ ಮಾತ್ರ ಅಲ್ಲ, RSS ಕೂಡ ವಿದೇಶಿ ದೇಣಿಗೆ ಬರುತ್ತೆ. ಆದ್ರೆ ಈಗ ಮಾಡೋದಕ್ಕೆ ಹೊರಟಿದ್ದೇನು ಅನ್ನೋದು, ಈ NGOಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಮೋದಿ ಸರ್ಕಾರ? ಮೊದಲನೇದಾಗಿ NGOಗಳ ಬಗ್ಗೆ ತಿಳ್ಕೋಬೇಕು. ಸೊ ಭಾರತದಲ್ಲಿ ಬಹುತೇಕ ಈ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಏನಿವೆ ಅವು ಬುಡಕಟ್ಟು ಜನಾಂಗಗಳಲ್ಲಿ, ದಲಿತ ಕೇರಿಗಳಲ್ಲಿ, ಹಕ್ಕಿ ಪಿಕ್ಕಿಗಳಿರ್ತಾರ ಅಂಥಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತವೆ. ಹಾಗೆ ಎಸ್ಪೆಷಲಿ ನೀವು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ NGOಗಳು ಕೆಲಸ ಮಾಡ್ತವೆ. ನೀವು ಕರ್ನಾಟಕಕ್ಕೆ ನೀವು ಬಂದ್ರೆ ನಮ್ಮ ಹಿರೇಮಠ ಅವ್ರದ ಸಂಸ್ಥೆ, ಅದು ಕೂಡ NGOನೇ. ಅದು ಆ ರೀತಿ ಸಂಸ್ಥೆಗಳು ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತವೆ. ಈಗ ಮೋದಿ ಮತ್ತು ಅಮಿತ್ ಶಾ ಅವರ ಕಣ್ಣು ಈ NGOಗಳ ಮೇಲೆ ಬಿದ್ದಿದೆ. ಅದು ಯಾಕೆ ಅವರಿಗೆ NGOಗಳ ಮೇಲೆ ಕಣ್ಣು ಬಿದ್ದಿದೆ ಅಂತಂದ್ರೆ, ಬಹಳಷ್ಟು ಕ್ರಿಶ್ಚಿಯನ್ ಸಂಸ್ಥೆಗಳು ಏನಿವೆ ಭಾರತದಲ್ಲಿ ಸೇವೆ ಮಾಡ್ತೇವೆ, ಅವರಿಗೆ ವಿದೇಶದಿಂದ ಹಣ ಬರುತ್ತೆ ಅನ್ನುವ ಅದನ್ನ ನೀವು ಯಾವ ರೀತಿ ವ್ಯಾಖ್ಯೆ ಮಾಡ್ತಾರೋ ಗೊತ್ತಿಲ್ಲ, ಅದನ್ನ ನಿಯಂತ್ರಿಸಬೇಕು. ಅಷ್ಟೇ ಅಲ್ಲ, ಈಗ ಹೊಸದಾಗಿ ಮಾಡಲು ಹೊರಟಿರುವಂತಹ ಕಾನೂನಿನ ಪ್ರಕಾರ ವಿದೇಶದಿಂದ ಬಂದ ಹಣವನ್ನ ನೀವು ಯಾವುದೇ ಆಸ್ತಿ ಖರೀದಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಳಸಿದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಕ್ರಿಶ್ಚಿಯನ್ ಸಂಸ್ಥೆ ಒಂದು ಕಾಲೇಜನ್ನು ಏನೋ ನಡೆಸುತ್ತೆ, ಅಲ್ಲೇನೋ ವಿದೇಶದಿಂದ ಹಣ ಬಂದಿದ್ರೆ ಈಗ ಆ ಅಸೆಟ್ಗಳನ್ನ ಸರ್ಕಾರ ತನ್ನ ಕಬ್ಜಾಕ್ಕೆ ತೆಗೆದುಕೊಟ್ಬಿಡ್ಬೋದು. ಅರ್ಥ ಆಯ್ತಾ? ಸೊ ಈಗ ಏನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಒಂದು ನೀವು ಈ FCRA ಏನಿದೆ, ಎಲ್ಲ ವಿದೇಶಿ ದೇಣಿಗೆಗಳೇನಿವೆ ಅವು ದೆಹಲಿಯ SBI ಮುಖ್ಯ ಶಾಖೆಯಲ್ಲಿರುವಂತಹ ನಿರ್ದಿಷ್ಟ ಖಾತೆಗೆ ಮಾತ್ರ ಬರಬೇಕು. ಆಯ್ತಾ? ಇವರ ಪ್ರಕಾರ ಈಗ ಹಣದ ಏನ್ ಹರಿಯುತ್ತ ಫ್ಲೋ ಇದೆ ಅದರ ಮೇಲೆ ಮೇಲ್ವಿಚಾರಣೆ ಮಾಡಬೇಕು ಅನ್ನೋದು ಒಂದು. ಮತ್ತು NGOಗಳಿಂದ ಮತ್ತೊಂದು NGOಗೆ ವಿದೇಶಿ ಹಣವನ್ನ ವರ್ಗಾವಣೆ ಇಲ್ಲ. ಮೊದಲು ದೊಡ್ಡ ಸಂಸ್ಥೆಗಳು ಹಣವನ್ನ ಸಣ್ಣ ಸಂಸ್ಥೆಗಳಿಗೆ ನೀಡಬಹುದಾಗಿತ್ತು. ಅಂದ್ರೆ ಯಾವುದೋ ಒಂದು ಸಂಸ್ಥೆಗೆ ಹಣ ಬರ್ತಿತ್ತು, ಅದನ್ನ ಡಿಸ್ಟ್ರಿಬ್ಯೂಟ್ ಇನ್ನೊಂದು NGO ಮಾಡಬಹುದಾಗಿತ್ತು. ಈಗ ಅದನ್ನ ಮಾಡುವಂತಿಲ್ಲ. ಈ 2020 ತಿದ್ದುಪಡಿ ನಂತರನೇ ಈ ಸಬ್ ಗ್ರಾಂಟಿಂಗ್ ಏನಿದೆ ಇದನ್ನು ನಿಲ್ಲಿಸಲಾಗಿದೆ, 20ರಲ್ಲಿ ನಿಲ್ಲಿಸಲಾಗಿದೆ. ಈಗ ಮತ್ತೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ಆಡಳಿತ ವೆಚ್ಚ ಏನಿದೆ ಇದನ್ನ ಮೇಲೆ ಅದಕ್ಕೆ ಮಿತಿ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ NGO ಇರುತ್ತೆ, ಹಣ ಬಂದಿರುತ್ತೆ, ಅವರು ಆಡಳಿತಕ್ಕಾಗಿ ವೆಚ್ಚ ಮಾಡೋದು 50% ವರೆಗೆ, ಅದನ್ನ ಈಗಾಗಲೇ 20% ಇಡಿಸಲಾಗಿದೆ. ಯಾವ್ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ. ಇನ್ನು FCRA ಈ ನವೀಕರಣಕ್ಕೆ ಬೇರೆ ಬೇರೆ ರೀತಿಯ ನಿಯಂತ್ರಣ ಹೇರುವ ಮೂಲಕ ಈ ಸಂಸ್ಥೆಯ ಕಾರ್ಯಚಟುವಟಿಕೆ ಏನಿದೆ ಆ ಕಾರ್ಯಚಟುವಟಿಕೆಯನ್ನೇ ನಿಯಂತ್ರಿಸುವ ಒಂದು ಷಡ್ಯಂತರ ಅಂತ. ಇನ್ನು ಈ 2026 ನಿಯಮಗಳಲ್ಲಿ ನೋಡಿದ್ ಏನು ಅಂತ, ದೇಣಿಗೆಯ ಮೂಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸುತ್ತೆ. ಯಾಕೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಹೆಚ್ಚಿನ ವಿವರಗಳನ್ನ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಉದ್ದೇಶಕ್ಕಾಗಿ ಹಣ ಬಳಸಬಹುದು ಎಂಬುದನ್ನು ಸ್ಪಷ್ಟ ದಾಖಲೆಗಳಿಸಿ ಹೆಚ್ಚುವರಿ ನಿಯಮಗಳನ್ನ ಸೇರಿಸಲಾಗಿದೆ. ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ
NGOಗಳ ಮೇಲೆ ತಾವು ನಿಯಂತ್ರಣ ಹೇರ್ತಾ ಇದ್ದೀರಿ. ಫೈನ್. ಆದರೆ ನಿಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಬೇರೆ ಬೇರೆ ವಿದೇಶದಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಹಣವನ್ನ ಸಂಗ್ರಹಿಸಿ ಅದನ್ನ ಭಾರತಕ್ಕೆ ತರುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸುಮಾರು 50ಕ್ಕೂ ಹೆಚ್ಚು ರಾಷ್ಟ್ರಗಳಿಂದಲೇ RSS ಬೇರೆ ಬೇರೆ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ವಿದೇಶಗಳಲ್ಲಿ ಬೇರೆ ಬೇರೆ ಹೆಸರಿದೆ, ಅದ್ರ ಮೂಲಕ ಹಣ ಸಂಗ್ರಹಿಸಿದ್ರೆ ದಟ್ ಇಸ್ ಓಕೆನಾ? ಸೊ ಇದು ಈ ಬದಲಾವಣೆಯ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಬಹಳ ಬಹಳ ಮುಖ್ಯವಾದ್ದು. ಅದ್ರ ಪರಿಣಾಮದ ಬಗ್ಗೆ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ತಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಒಂದು ವಿದೇಶಿ ಹಣದ ದುರುಪಯೋಗ ಆಗುತ್ತೆ ಅನ್ನೋದು ಇವ್ರ ವಾದ. ಏನು ದುರುಪಯೋಗ? ಈ ವಾದವನ್ನ ಮಾಡೋದು ಯಾಕೆ? ಬಹಳ ಸರಳವಾಗಿದೆ. ಇದೇನು ಗೊತ್ತಾ, ಈ ಕ್ರಿಶ್ಚಿಯನ್ ಮಿಷನರಿಗಳ ಏನು ಚಟುವಟಿಕೆಗಳ ಸೇವಾ ಚಟುವಟಿಕೆಗಳಿವೆ ಅದನ್ನು ನಿಯಂತ್ರಿಸುವ ಹಿಂದಿನ ಉದ್ದೇಶ ಏನು ಅಂದ್ರೆ, ಈ ಬುಡಕಟ್ಟು ಜನಾಂಗಗಳಂತ ಇಟ್ಕೊಳ್ಳಿ, ಅವರು ಇಂಡಿಯಾದಲ್ಲಿ ಈ ಹಿಂದೂ ಧರ್ಮ ಅನ್ನೋದೇನಿದೆ ಅದು ಈ ಕೆಳವರ್ಗದ ಜನ ಸಮುದಾಯವನ್ನ ಮೆಟ್ಟಿ ನಿಂತಿದೆ ಅಂತ. ಅವ್ರಿಗೆ ಸಮಾನವಾದ ಧಾರ್ಮಿಕ ಹಕ್ಕಾಗ್ಲಿ ಸಾಮಾಜಿಕ ಹಕ್ಕಾಗ್ಲಿ ಇಲ್ಲ. ಯಾವಾಗ ಇಂತಹ ಚಟುವಟಿಕೆಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಅವ್ರು ಮತಾಂತರ ಆಗ್ಬೋದು. ಹೌದು, ನನ್ನ ಹಿಂದೂ ಧರ್ಮ ನಾನು ಹೀಗೆ ಮಾಡಿದೆ, ನಾನು ಕ್ರಿಶ್ಚಿಯನ್ ಆಗ್ತೀನಿ ಅನ್ಬೋದು. ಅದು ಒತ್ತಾಯದ ಮೂಲಕ ಆಗಬೇಕು ಅಂತಿಲ್ಲ. ಆದ್ರೆ ಈ ಮತಾಂತರಗಳು ಸ್ವಯಂ ಪ್ರೇರಿತವಾಗಿ ಆದರೂ ಕೂಡ ಅದು ಆಗದಂತೆ ನೋಡ್ಬೇಕು. ಅಂದ್ರೆ ಸೇವಾ ಕಾರ್ಯಗಳು ನಡೀಲೇಬಾರದು, ಅವರಿದ್ದಂಗೆ ಇರ್ಬೇಕು. ಬುಡಕಟ್ಟು ಜನಾಂಗದ ಇರುವ ಏರಿಯಾದಲ್ಲಿ ಏನ್ NGOಗಳು ಸೇವಾ ಕಾರ್ಯ ಮಾಡ್ತಾರೆ ನಿಲ್ಸ್ಬಿಡ್ಬೇಕು. ಆ ಬುಡಕಟ್ಟುಗಳು ಅಭಿವೃದ್ಧಿ ಮಾಡೋ ಯೋಗ್ಯತೆನೂ ನಿಮಗಿಲ್ಲ, ನೀವು ಅದನ್ನ ಮಾಡೋದು ಇಲ್ಲ. ಎಲ್ಲಿ ಬೇಕಾದ್ರೆ ರಾಮ ಮಂದಿರ, ಹನುಮಂತ ಮಂದಿರ, ಇನ್ನೊಂದು ಮಂದಿರ ಕಟ್ಕೊಂಡು ಓಡಾಡ್ತಿದ್ದೀವಿ. ಬುಡಕಟ್ಟು ಜನಾಂಗಗಳು ಏನಿದೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಜನ ಸಮುದಾಯ ಏನಿದೆ, ಅವರ ಸೇವೆ ಮಾಡುವುದನ್ನೇ ನಿಲ್ಲಿಸ್ಬಿಡ್ಬೇಕು. ಯಾಕಂದ್ರೆ ಅವ್ರು ಸೇವೆ ಮಾಡಿದ್ರೆ ಆ ಸೇವೆಯನ್ನು ನೋಡಿ ಮತಾಂತರ ಆಗೋದು. ಅದ್ರ ಕ್ರಿಶ್ಚಿಯಾನಿಟಿ ಇದೆಯಲ್ಲ, ಅದರ ಮೂಲ ಇದೇ ಇರೋದು ಸೇವೆ. ಸೇವೆ ಅಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್ಗಳು ನೋಡಿ, ಮದರ್ ತೆರೆಸಾ ಸೇವೆ. ಈಗ ಮದರ್ ತೆರೆಸಾದ ಕಲ್ಕತ್ತಾ ಇದ್ರ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು ನೋಡ್ಬೇಕು ಅಲ್ವಾ? ಅಂತ ಅದ್ಭುತವಾದ ಒಂದು ಸೇವಾ ಕಾರ್ಯವನ್ನ ಮದರ್ ತೆರೆಸಾ ಮಾಡ್ಬೋದ್ರು. ನೋಬೆಲ್ ಪ್ರಶಸ್ತಿ ಕೂಡ ಬರ್ತವೆ. ಈಗ ಇವರು ಈ ಪರಿಣಾಮವಾಗಿ ಯು ಸಿ ದಟ್ ಮದರ್ ತೆರೆಸಾ ಅವರ ಕಲ್ಕತ್ತಾದಲ್ಲಿರುವಂತಹ ಇದೇನಿದೆ ಅದ್ರದ್ದು ಏನು ಆಸ್ತಿಗಳ ಮಟ್ಟಗಳು ಹಾಕುತ್ತಾರೆ ನೀವು. ಅಂದ್ರೆ ನಿಮ್ಮ ಉದ್ದೇಶ ಏನು? ಈ ಹೊಸ ತಿದ್ದುಪಡಿ ಜಾರಿಗೆ ಬಂದ್ರೆ ಈ ಬಹುತೇಕ ಕ್ರಿಶ್ಚಿಯನ್ ಸಂಸ್ಥೆಗಳೇನಿವೆ, ಶಾಲೆಗಳಿವೆ, ಕಾಲೇಜುಗಳಿವೆ, ಇಸಿ ನಿಮ್ಗೆ ಇಂಡಿಯಾದಲ್ಲಿ ಓದನ್ನ ಕಲಿಸಿದವರೇ ಕ್ರಿಶ್ಚಿಯನ್ ಮಿಷನರಿಗಳು. ಇಸಿ ಕನ್ನಡದ ಮೊದಲ ಪತ್ರಿಕೆ ಏನಿದೆ ಮಂಗಳೂರು ಸಮಾಚಾರ ಬಂದಿದೆ ಕ್ರಿಶ್ಚಿಯನ್ ಮಿಷನರಿಗಳಿಂದ. ಕಿಟಲ್ ಇದು ಶಬ್ದಕೋಶ, ಇದ್ರ ಕೋಶ ಏನಿದೆ, ಅರ್ಥಕೋಶ ಅದೇನಿದೆ, ಯಾರು ಕಿಟಲ್ ಅಂದ್ರೆ. ಸೊ ಹೀಗೆ ಇಡೀ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಗೆ ಆಲೋಚನೆ ಮಾಡುವುದನ್ನ ಕಲಿಸಿದ್ರು. ಶಿಕ್ಷಣ ಅಂದ್ರೆ ಏನು ಅಂತ ಕಳಿಸಿದ್ರು. ಶಿಕ್ಷಣ ಕೆಲವು ಬ್ರಾಹ್ಮಣರದ ಸ್ವತ್ತಾಗಿತ್ತು, ಅಲ್ಲಿ ಕುತ್ಕೊಂಡು ಜುಟ್ಟ ಬಿಟ್ಕೊಂಡು ಹೇಳ್ತಿದ್ರು, ಬೇರೆಯವ್ರ ಹತ್ರ ಹೋಗ ಮುಡ್ಸ್ಗಳಾಗಿರ್ಲಿಲ್ಲ. ಅಂತ ಸ್ಥಿತಿಯಲ್ಲಿ ಈ ದೇಶವನ್ನ ಒಂದು ಎಜುಕೇಟೆಡ್ ಆಗಿ ಮಾಡಿದ್ರು, ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಮಾಡಿದ್ರು, ಸಾಮಾಜಿಕ ಪಿಡುಗಳನ್ನ ಹೋಗ್ಲಾಡಿಸೋ ಪ್ರಯತ್ನ ಮಾಡಿದ್ರು, ಮೂಢನಂಬಿಕೆಗಳನ್ನು ಹೋಗ್ಲಾಡಿಸೋ ಮಾಡಿದ್ರು, ಸೇವಾ ಕಾರ್ಯಗಳನ್ನ ಮಾಡಿದ್ರು. ಈ ಸೇವಾ ಕಾರ್ಯವನ್ನು ಮಾಡುವ ಕ್ರಿಶ್ಚಿಯನ್ ಸಂಸ್ಥೆಗಳ ಮೇಲೆ ಈಗ ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಕಣ್ಣಾಕಿ ಇದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ಬೇಕು, ನಡಿಲೆ ಕೊಡುದು ಅನ್ನುವುದು ಇದರ ಉದ್ದೇಶ ಅನ್ನೋದು. ಅದರ ಜೊತೆಗೆ ಇವ್ರು ಏನು ಸರ್ಕಾರ ಏನು ವಾದ ಮಾಡುತ್ತೆ ಅಂದ್ರೆ, ಭಯೋತ್ಪಾದನೆ, ಮತಾಂತರ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗೆ ಹಣ ಹರಿದು ಬರುತ್ತಂತೆ. RSS ಬರೋದು ಯಾವ್ದಕ್ಕೆ ಬರ್ತಾ ಇದೆ? ಸೊ ಯಾವುದೇ ವಿದೇಶಿ ಹಣ, ಯಾವುದೋ ರಾಷ್ಟ್ರ ವಿರೋಧಿ ಚಟುವಟಿಕೆ. ರಾಷ್ಟ್ರ ವಿರೋಧಿ ಅಂದ್ರೆ ಏನು? ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಯಾವುದನ್ನ ರಾಷ್ಟ್ರ ವಿರೋಧಿ ಅನ್ನೋದಕ್ಕೆ ದರ್ ಇಸ್ ಎನಿ ಡೆಫಿನೇಷನ್? ಯಾವ್ದಾದ್ರು ಡೆಫಿನೇಷನ್ ಇದೆಯಾ? ಇದು ರಾಷ್ಟ್ರ ವಿರೋಧಿ ಇದೆಯಾ ಅಲ್ಲ ಅಂತ ಹೇಗೆ ಲಿಸ್ಟ್ ಮಾಡ್ತೀರಾ? ಭಯೋತ್ಪಾದನೆ ಯಾಕೆ ಫೈನ್, ಭಯೋತ್ಪಾದನೆ ಬಳಸಿದ್ರೆ ಅವ್ರನ್ನ ಎತ್ತಾಕಿ. ಆದರೆ ಇಡೀ ಈ ಒಂದು NGO ಚಟುವಟಿಕೆಗಳೇನಿವೆ ಅದನ್ನೇ ನೀವು ಹತ್ತಿಕ್ಕುವ ಯತ್ನವನ್ನ ಮಾಡ್ತಾ ಇದ್ದೀರಿ ಅಂತ. ಸೊ ನೋಡಿ, ಈಗ ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು
ಸಾವಿರಾರು NGOಗಳ FCRA ಏನಿದೆ ಅದರ ಪರವಾನಗಿಗಳು ಈಗ ರದ್ದಾಗಿವೆ. ಸೊ ಅದನ್ನ ನವೀಕರಣವನ್ನು ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಇದೆಲ್ಲ ಪೂರ್ಣ NGOಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಸಣ್ಣ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಏನಿದೆ ವಿದೇಶಿ ಅನುದಾನ ಈಗ ಸಿಗ್ತಾ ಇಲ್ಲ. ಅಂದ್ರೆ ಈ ಸೇವಾ ಕ್ಷೇತ್ರವನ್ನೇ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಅಂತ. ಮಾನವ ಹಕ್ಕು, ಪರಿಸರ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರ ಇದು ಮೇಜರ್ ಆಗಿ NGOಗಳು ಕೆಲಸ ಮಾಡೋದು. ಇದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ಯಲ್ಲ, ಅದರ ಬಗ್ಗೆ ಮೋದಿ ಸರ್ಕಾರಕ್ಕೆ ಕೆಂಗಣ್ಣಿರೋದು. ಯಾಕೆಂದ್ರೆ ಮೂಲಭೂತವಾಗಿ ಈ ಬಲಪಂಥೀಯ ಇವರೇನಿದ್ದಾರೆ ಇವರು ಮಾನವ ಹಕ್ಕುಗಳ ವಿರೋಧಿಗಳು. ಇವರು ಮಾನವ ಹಕ್ಕುಗಳನ್ನ ದಮನ ಮಾಡುವುದೇನೆ ಈ ಒಂದು RSS ಅಂತ ಸಂಸ್ಥೆಗಳು, ಮೋದಿ ಸರ್ಕಾರ ಇವ್ರ ಕೆಲಸ. ಅದು ಮಾನವ ಹಕ್ಕುಗಳು ಕಂಡ್ರೆ ಆಗಲ್ಲ ಅವರಿಗೆ. ಈ ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಒಂದ್ರ ಜೊತೆಗೆ ಇನ್ನೊಂದ್ಸಲ ಪರಿಸರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡುವಂತ ಕೆಲಸ ಮಾಡುವಂಥದ್ದು. ಇನ್ನು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರ ಇದೆಲ್ಲವೂ ಕೆಲಸ ಮಾಡುವುದು ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದನ್ನು ನಿಲ್ಲಿಸಬೇಕು ಅಂತ. ಅದ್ರ ಜೊತೆಗೆ ಈ ನಾಗರಿಕ ಸಮಾಜದ ಕಾರ್ಯಕ್ಷೇತ್ರದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಇಟ್ಕೋಬೇಕು, ಪೊಲಿಟಿಕಲ್ ಮತ್ತು ತಮ್ಮ ಧಾರ್ಮಿಕ ಕಾರಣಗಳಿಗಾಗಿ. ಅಂದ್ರೆ ಇದೆಲ್ಲ ಹಿಂದುತ್ವದ ಎಜೆಂಡಾವನ್ನ ಅನುಷ್ಠಾನಗೊಳಿಸುವುದಕ್ಕೆ ಜನರು ಹೆಚ್ಚು ಜಾಗೃತರಾಗಕೂಡದು, ಜನರಿಗೆ ಶಿಕ್ಷಣ ಸಿಗಕೂಡದು. ಅದು ಇದರ ಮೂಲ ಉದ್ದೇಶ ಅಂತ ಹೇಳಲಾಗ್ತಾ ಇದೆ, ಆರೋಪ ಇದೆ. ಸೊ ಇದರ ಪರಿಣಾಮದ ಬಗ್ಗೆ ಕೂಡ ಬಹಳ ಯು ಸಿ ದಟ್ ಈಗಾಗಲೇ ಇದ್ರ ಬಗ್ಗೆ ಕ್ರಿಶ್ಚಿಯನ್ ಸಂಸ್ಥೆಗಳು ಏನಿವೆ ಅವರು ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಅವ್ರಿಗೆ ಆತಂಕ ಶುರುವಾಗಿದೆ, ಇಂಥದ್ದೆಲ್ಲ ನಿಲ್ಲುತ್ತೆ ಅಂತ. ಆದ್ರೆ ಇವರ ಈ ಒಳಗಡೆ ಇರುವಂತ ಷಡ್ಯಂತರ ಇದೆಯಲ್ಲ, ಆ ಷಡ್ಯಂತರ ಮಹಾನ್ ಅಪಾಯಕಾರಿಯಾದದ್ದು. ಮತ್ತು ಅದರ ಜೊತೆಗೆ ಈಗಾಗಲೇ ವಿದೇಶಗಳಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಗಳು ಪ್ರಾರಂಭ ಆಗಿದೆ. ಇವನ್ ಅಮೆರಿಕದಲ್ಲೂ ಕೂಡ ಅಲ್ಲಿಯ ಸಂಸತ್ ಸದಸ್ಯರುಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಆತಂಕ ಪ್ರಾರಂಭ ಆಗ್ತಾ ಇದೆ ಈ ಕೃತ್ಯದ ಬಗ್ಗೆ. ಯಾಕೆಂದ್ರೆ ಒಂದು, ಈ ಭಾರತದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ, ಆ ಧಾರ್ಮಿಕ ಸ್ವಾತಂತ್ರ್ಯದ ಕತ್ತು ಹಿಸುಕುವ ಕೆಲಸ ಯಾವತ್ತೋ ಪ್ರಾರಂಭ ಆಗಿದೆ. ಅಂದ್ರೆ ಇವರ ಹಿಂದುತ್ವದ ಪರಿಕಲ್ಪನೆಯಲ್ಲಿ ಉಳಿದೆಲ್ಲ ಧರ್ಮವನ್ನ ಪಾಲಿಸುವವರು ಎರಡೇ ದರ್ಜೆ ಪ್ರಜೆಗಳು. 2014ರಿಂದ ಇವರು ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ಬೇರೆ ರೂಪಗಳಲ್ಲಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಯಿತು. ನೀವು ಕರ್ನಾಟಕದಲ್ಲಿ ಬಂದ್ರೆ ಚರ್ಚ್ಗಳ ಮೇಲೆ ನಡೆದ ದಾಳಿ ಅದು ಬೇರೆ. ಅದ್ರ ಜೊತೆಗೆ ಮುಸ್ಲಿಮರನ್ನ ದೇಶದ್ರೋಹಿ ಅಂತ ಮಾಡೋದು, ಈಗಾಗಲೇ SIR ಮೂಲಕ ಮತದಾರ ಪಟ್ಟಿಯಿಂದ ಅವ್ರನ್ನ ಹೊರಗಿಡುವ ಕೆಲಸ ಎಲ್ಲ ನಡೀತಾ ಇದೆ. ಇದರ ನಂತರದಾಗಿ ದೇ ಆರ್ ಟಾರ್ಗೆಟಿಂಗ್ ಕ್ರಿಶ್ಚಿಯನ್ಸ್. ಮುಸ್ಲಿಮರು ಮುಗಿದ ಮೇಲೆ ಕ್ರಿಶ್ಚಿಯನ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಕ್ರಿಶ್ಚಿಯನ್ ಮಿಷನರಿಗಳ ಶಕ್ತಿ ಇರುವುದಿದೆಯಲ್ಲ ಅವರ ಸಮಾಜ ಸೇವೆಯ ಮೂಲಕ. ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳೇನಿವೆ ಅದು ಮೋದಿ ಮತ್ತು ಅಮಿತ್ ಶಾ ಅವರ ಕಣ್ಣನ್ನ ಕೆಂಪಾಗಿಸಿವೆ. ಅವರಿಗೆ ಕೆಲಸ ಮಾಡೋದು ಅಗತ್ಯ ಇಲ್ಲ. ಅದು ಪರಿಸರ ಕ್ಷೇತ್ರದಲ್ಲಾಗ್ಲಿ, ಮಾನವ ಹಕ್ಕುಗಳ ಕ್ಷೇತ್ರದಲ್ಲಾಗ್ಲಿ, ಆರೋಗ್ಯ ಕ್ಷೇತ್ರದಲ್ಲಾಗ್ಲಿ ಯಾವ ಕೆಲಸವನ್ನು ಮಾಡಿಕೊಡುದು ಅವ್ರಿಗೆ ಬೇಕಾದ ಬರೇ ಮಂದಿರಗಳನ್ನ ಕಟ್ತೀವಿ ಅಂತ ಹೇಳೋದು, ಕಾಸು ಹೊಡೆಯೋದು, ಆ ಚೋರಿ ಈ ಚೋರಿ, ಈ ಚೋರಿ ಆ ಚೋರಿ. ಈ ಚೋರಿಗಳಲ್ಲಿ ಬದುಕಿರುವವರಿಗೆ ಇವರು ಥ್ರೆಟ್ ಆಗಿ ಕಾಣ್ತಾರೆ. ಸೇವೆ ಮಾಡುವವರು ಥ್ರೆಟ್ ಆಗಿ ಕಾಣ್ತಾರೆ. ಅದರ ಜೊತೆಗೆ ಅವರ ಹಿಂದುತ್ವದ ಎಜೆಂಡಾದ ಮೂಲಕ ಈ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಈ ಮುಸ್ಲಿಂ ಟಾರ್ಗೆಟ್ ನಂತರ ಈಗ ಕ್ರಿಶ್ಚಿಯನ್ ಏನಿವೆ ಅವ್ರನ್ನ ಟಾರ್ಗೆಟ್ ಮಾಡಕ್ ಹೊರಟಿದ್ದಾರೆ. ಈ ಮೂಲಕ ಬಹುಮಟ್ಟಿಗೆ ಇದೇ ಕಾನೂನಾಗಿ ಬಂದ್ರೆ ನೀವು ಕ್ರಿಶ್ಚಿಯನ್ ಸಂಸ್ಥೆಗಳ ಏನಿವೆ ಅದ್ರಲ್ಲಿ ಕೆಲವು ದೇಣಿಗೆಗಳು ಬಂದಿರ್ಬೋದು, ಸೇವೆಗಳಿಗೆ ದೇಣಿಗೆ ಕೊಡ್ತಾರೆ, ವಿದೇಶಗಳಲ್ಲಿ ಕೊಡ್ತಾರೆ. ಹಾಗೆ ದೇಣಿಗೆ ಬಂದು ಅವ್ರು ಯಾವ ಇನ್ಫ್ರಾಸ್ಟ್ರಕ್ಚರ್ ಇಂದ ಯಾವ್ಯಾವ್ದು ಇದನ್ನ ಮಾಡ್ಕೊಂಡಿದ್ದಾರೆ, ಬಿಲ್ಡಿಂಗ್ ಇರ್ಬೋದು, ಅದನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಬರುತ್ತೆ. ಅಂದ್ರೆ ಇದನ್ನೆಲ್ಲ ಸಂಪೂರ್ಣವಾಗಿ ಮುಚ್ಚುವಂತಹ ಕೆಲಸ ಯಾವುದೂ ಇರ್ಕೂಡುದು, ಏನೋ ಇರ್ಕೂಡುದು. ಎಲ್ಲರೂ ರಾಮ ಭಜನೆ ಮಾಡ್ತಾ ಕೂತಿರ್ಬೇಕು, ಎಲ್ಲ ಹನುಮಂತರಾಗಿರ್ಬೇಕು. ಅವರ ಅಭಿವೃದ್ಧಿ ಹಾಕೊಡುದು, ಇನ್ನೊಂದು ಹಾಕೊಡುದು, ಇದು ಮೂಲಭೂತ ಎಜೆಂಡಾ ಅನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ.
ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.